ಗೀತಾ ಮಹಾತ್ಮೆ. ಭಗವದ್ಗೀತೆ ಎಂಬುದು ಸಾಕ್ಷಾತ್ ಪರಮಾತ್ಮನ ಮುಖ ಕಮಲದಿಂದ ಹೊರಸೂಸಿದ ಪವಿತ್ರ ಪುಷ್ಪ. ಅರ್ಜುನನ ಖಿನ್ನತೆ ಕೊಂಡ ಮನಸ್ಸಿಗೆ ಸರಿಯಾದ ಗುರಿ ತೋರಿ ಸಮಾಧಾನ ಪಡಿಸಲು ಜಗತ್ತಿನ ಪ್ರಪ್ರಥಮ ಮನೋವೈದ್ಯನಾಗಿ ಪರಿಣಮಿಸಿದ್ದಾನೆ ಶ್ರೀಕೃಷ್ಣ. ಆ ಭಗವಂತನ ಮಹಿಮೆಯೇ ಅಂತಹುದು. ಆತನ ಕೃಪಾದೃಷ್ಟಿ ಇದ್ದಲ್ಲಿ ಯಾವುದೂ ಅಸಾಧ್ಯವೆನಿಸದು. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಕೃಷ್ಣಾನುಗ್ರಹವಿದ್ದರೆ ಮೂಕನು ವಾಚಾಳಿಯಾಗುವನು. ಕಾಲಿಲ್ಲದ ಹೆಳವನು ಗಿರಿಪರ್ವತಗಳನ್ನು ದಾಟಬಲ್ಲನು. ಹೀಗಿರುವಾಗ ಕೃಷ್ಣ ಕೃಪೆಯಿಂದ ಭವಸಾಗರವನ್ನು ದಾಟಲು ಸಾಧ್ಯ ಎಂಬುದು ಶತಸಿದ್ಧ. ಭಗವದ್ಗೀತೆಯು ಬೇರೆಯಲ್ಲ, ಪರಮಾತ್ಮನು ಬೇರೆಯಲ್ಲ. ಗೀತೆಯ ಪಠನ ಪಾಠನ ಪಾರಾಯಣ ಎಲ್ಲಿ ನಡೆಯುತ್ತದೆಯೋ ಅಲ್ಲೆಲ್ಲ ತಾನು ನೆಲೆಸಿದ್ದೇನೆ ಎಂಬ ಮಾತನ್ನು ಭಗವಂತನೇ ಹೇಳಿದ್ದಾನೆ. ಗೀತಾ ಜ್ಞಾನ ಯಜ್ಞದ ಆಶ್ರಯದಲ್ಲಿ ನಾವು ಗೀತೆಯ ನೆರಳಿನಲ್ಲಿ ಬಾಳುತ್ತಾ ಅದರ ಅರ್ಥಾನುಸಂಧಾನ ಮಾಡುತ್ತಾ ಜೀವನದಲ್ಲಿ ಕಿಂಚಿತ್ತನಾದರೂ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನಾದರೂ ಮಾಡೋಣ. ಹರಿ ಓಂ.